ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಹಿಳಾ ಮೀಸಲು ಮಸೂದೆಯನ್ನು ವಿರೋಧಿಸುವ ಮೂಲಕ ಕಾಂಗ್ರೆಸ್ ಮಹಿಳಾ ವಿರೋಧಿ ಧೋರಣೆ ಜಗಜ್ಜಾಹೀರಾಗಿದ್ದು, ಅದರ ಮುಖವಾಡ ಕಳಚಿ ಬಿದ್ದಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಪ್ರಮುಖರು, ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿಯನ್ನು ನೀಡಲು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದ ಸಂದರ್ಭ ಕಾಂಗ್ರೆಸ್ ನೇತೃತ್ವದ ಮಹಿಳಾ ವಿರೋಧಿ ಇಂಡಿಯಾ ಕೂಟ ಅಡ್ಡಿಪಡಿಸಿ ಅದಕ್ಕೆ ಸೋಲಾಗುವಂತೆ ನಡೆದುಕೊಂಡಿದೆ. ಇದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ಧೋರಣೆಗಳನ್ನು ಸ್ಪಷ್ಟಪಡಿಸಿದೆ ಎಂದು ಟೀಕಿಸಿದರು. ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತ ಹೇಳುವಂಥ ಒಂದು ಮಸೂದೆಯನ್ನು ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರುವಂಥ BJP ನೇತೃತ್ವದ NDA ಸರ್ಕಾರ ಯೋಚನೆ ಮಾಡಿ ಮಸೂದೆಯನ್ನು ಮಂಡನೆ ಮಾಡಿದಾಗ ಇದೊಂದು ಅತ್ಯಂತ ಉತ್ತಮ ಮಸೂದೆಯಾಗಿದ್ದು, ನಮ್ಮ ಮಹಿಳೆಯರು ಸಮಾಜದಲ್ಲಿ ಮತ್ತಷ್ಟು ಸ್ಥಾನಮಾನಗಳನ್ನ ಪಡೆಯೋದರೊಂದಿಗೆ ಅವರಿಗೆ ಅವರ ಗೌರವ ಹೆಚ್ಚುತ್ತಾ ಇತ್ತು. ಹಾಗೆಯೇ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ದೇಶದ ಅಭಿವೃದ್ಧಿಯಲ್ಲಿ ಅವರ ಒಂದು ಪಾತ್ರ ಇರ್ತಿತ್ತು ಅಂತೇಳಿ ಈ ಒಂದು ಮೀಸಲಾತಿಯನ್ನು ತರುವಂಥ ಯೋಚನೆಯನ್ನು ಮಾನ್ಯ ಮೋದಿಜಿಯವರ ನೇತೃತ್ವದ ಸರ್ಕಾರ ಮಂಡನೆ ಮಾಡಿತು. ಆದರೆ ಇವತ್ತು ನಿಜವಾದ ವಿರೋಧ ಪಕ್ಷಗಳ, ವಿಶೇಷವಾಗಿ ಕಾಂಗ್ರೆಸ್ನ ಬಣ್ಣ ಬಯಲಾಗಿರುವಂಥದ್ದು, ಯಾವಾಗಲೂ ಪ್ರಚಾರಕ್ಕೆ ಮಾತ್ರ ಮಹಿಳೆಯರು ಅಥವಾ ಎಲ್ಲರನ್ನೂ ಅವರು ಒಂದು ರೀತಿಯಲ್ಲಿ ಅವರ ಒಂದು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದು ಹಿಂದಿನಿಂದ ಅವರ ಸಂಸ್ಕೃತಿ ನಡ್ಕೊಂಡು ಬಂದಿರುವಂಥದ್ದು. ಯಾವುದೇ ಹಿಂದುಳಿದ ವರ್ಗ ಇರ್ಬೋದು, ಪರಿಷ್ಠ ಜಾತಿ ಪಂಗಡ ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರನ್ನ ಬರೀ ಚುನಾವಣೆಗೆ ಅವರಿಗೆ ಲಾಭಕ್ಕಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಸಪೋರ್ಟ್ ಮಾಡುವಂಥ ನಾಟಕ ಆಡ್ತಾ ಇತ್ತು. ಆದರೆ ಇವತ್ತು ನಿಜವಾದ ಅವರ ಬಣ್ಣ ಬಯಲಾಗಿರುವಂಥದ್ದು, ಅವರು ಇಡೀ ದೇಶದ ಮಹಿಳೆಯರ ವಿರೋಧಿಗಳು. 33% ಮೀಸಲಾತಿಯನ್ನು ಕೊಟ್ಟರೆ ಏನು ಅವ್ರದ್ದೇನು ಕಡಿಮೆ ಆಗ್ತಿರಲಿಲ್ಲ. ಆದರೆ ಈ ರೀತಿ ಮಾಡೋ ಮುಖಾಂತರ ಇಡೀ ದೇಶದ ಮಹಿಳೆಯರಿಗೆ ಒಂದು ಅವಮಾನ ಮಾಡುವಂಥದ್ದು ಆಗಿದೆ. ಮಹಿಳಾ ಮತದಾರರೇ ಜಾಸ್ತಿ. ಹೀಗಿರುವಾಗ ಅವರಿಗೆ ಪ್ರಾಪರ್ ರೆಪ್ರೆಸೆಂಟ್ ಕೊಡಬೇಕು ಮತ್ತು ಅವರಲ್ಲಿ ಇರುವಂಥ ಈ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಇದು ಏನಿದೆ ಅದರ ಸದುಪಯೋಗ ಆಗಬೇಕು. ಚಂದ್ರಯಾನ ಮಾಡೋಕ್ಕೆ ಇವತ್ತು ನಮ್ಮ ಸ್ತ್ರೀಯರು ಹೋಗಿದ್ದಾರೆ. ಅಷ್ಟಿರುವಾಗ ರಾಜಕೀಯ ಕ್ಷೇತ್ರದಲ್ಲೂ ಅದು ಸದುಪಯೋಗ ಆಗಬೇಕು ಅನ್ನುವ ಉದ್ದೇಶದಿಂದ 40 ಇಯರ್ಸಿಂದ ಆಗದನ್ನು ಈಗ ತತ್ಕ್ಷಣ ತರೋಣ ಅನ್ನುವ ಉದ್ದೇಶದಿಂದ ಈ ಬಿಲ್ ಇಂಟ್ರೊಡ್ಯೂಸ್ ಆಗಿತ್ತು. ಆದರೆ ರಾಜಕೀಯ ಕಾರಣವನ್ನು ಇಟ್ಕೊಂಡು ಯಾವುದೇ ಸಂವಿಧಾನ ತಿದ್ದುಪಡಿ ಬಿಲ್ಲು 2/3 ಮೆಜಾರಿಟಿ ಆಗಲೇಬೇಕಾಗಿದೆ. ನಿಮಗೆಲ್ಲ ಅದು ಬಂದಿದೆ. 298, 208 ಏನೋ ಅದು ಪಾಸ್ ಆಗಿಲ್ಲ. 252 ಮಿನಿಮಮ್ ಬೇಕಾಗಿತ್ತು. ಟೋಟಲ್ ಎಷ್ಟು ಜನ ಹಾಜರಿದ್ದರು ನೆನ್ನೆ ಇದ್ದವರು, ಅದು ಆಗಿಲ್ಲ. ಅಂದರೆ ಇದರ ಮೂಲಕ ಸಂವಿಧಾನ ಮಹಿಳೆಯರಿಗೆ ಘೋರ ಅನ್ಯಾಯವನ್ನು ಮಾಡಿದ್ದಾರೆ. ಆ ನಾರಿ ಶಕ್ತಿ ಏನಿದೆ ಅದರ ಸದುಪಯೋಗ ಅವರು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು. ಮುಂದೆ ಅವರಲ್ಲಿರುವ ಎಲ್ಲ ಆ ಒಂದು ದೇಶ ಕಟ್ಟುವ ಶಕ್ತಿ ನಮಗೆ ಗೊತ್ತಿದೆ. ಯಾವೊಂದು ಕುಟುಂಬದಲ್ಲಿ ತಾಯಿ ಗಟ್ಟಿಯಾಗಿದ್ದರೆ ಕುಟುಂಬ ಒಳ್ಳೆಯದಾಗ್ತದೆ ಅನ್ನೋ ಹಿನ್ನೆಲೆ ನಮ್ಮ ಸಂಸ್ಕೃತಿ. ಅದರ ಸದುಪಯೋಗಕ್ಕೆ ಎಲ್ಲ ವಿರೋಧ ಪಕ್ಷಗಳು ರಾಜಕೀಯ ಕಾರಣವನ್ನು ಇಟ್ಕೊಂಡು ಅದಕ್ಕೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು. ನಿನ್ನೆ ಆ ಬಿಲ್ ಪಾಸಾಗಲಿಕ್ಕೆ ದುರಂತ. ಇದು ಅತ್ಯಂತ ಖಂಡನೀಯ. ಬಹುಶಃ ಈಗಾಗಲೇ ಸೆನ್ಸಸ್ ಪ್ರಾರಂಭ ಆಗಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎನ್ಯುಮರೇಷನ್ ನಾವು ವೈಯಕ್ತಿಕ ಮಾಡೋದು ಮೊನ್ನೆ 15ಕ್ಕೆ ಮುಗಿದೋಗಿದೆ. ಇನ್ನು ಮನೆ ಆಗ್ತದೆ. ಬಟ್ ಅದು ಆಗಿ ಕಾರ್ಯರೂಪ ಪಾರ್ಲಿಮೆಂಟ್ಗಾಗಿ ಎಲ್ಲೋ ಆಗಬೇಕು.
ಅದು ಆಗದ ಹಾಗೆ ಮಾಡಿದ್ರು. ಹಾಗಾಗಿ ಇನ್ನು ಉಳಿದ ಡಿಲಿಮಿಟೇಷನ್ ಬಿಲ್ ಅದಕ್ಕೊಂದು ಕಮಿಟಿ ಆಗಬೇಕು. ಆ ಕಮಿಟಿ ಅದೆಲ್ಲ ಬಿಲ್ಲಲ್ಲಿ ಇದೆ. ಯೂನಿಯನ್ ಟೆರಿಟರಿಗಳಿಗೆ ಪ್ರತ್ಯೇಕ ಅದು 2 ಬಿಲ್ಲನ್ನು ಪ್ಲಸ್ ವೋಟಿಂಗ್ಗೆ ಮಾಡಲ್ಲ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಇವತ್ತು ಕಾಂಗ್ರೆಸ್, ವಿಶೇಷವಾಗಿ ಕಾಂಗ್ರೆಸ್, ನಿನ್ನೆ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡಿದ ಸ್ಟೈಲ್ ನೋಡಿದ್ರೆ ವಿತಿನ್ 45 minutes ಐ ವಿಲ್ ಸಿ ದಟ್ ದ ಬಿಲ್ ಈಸ್ ರಿಜೆಕ್ಟೆಡ್. ಯಾಕೆ ರಿಜೆಕ್ಟೆಡ್? ನೋ ಆನ್ಸರ್. ಇಟ್ ಈಸ್ ಓನ್ಲಿ ಪೊಲಿಟಿಕಲ್. ಸುಮ್ಮನೆ ಬಾಯಿಗೆ ಬಂದಾಗೆ ಮಾತಾಡಿದ್ರು. ಇದು ಸರಿಯಲ್ಲ. ಈ ಅನ್ಯಾಯ ಏನು ಇವತ್ತು ಸ್ತ್ರೀ ಶಕ್ತಿ ಅಥವಾ ನಾರಿ ಶಕ್ತಿ ಅಂತ ಏನಿದೆ ಅದರ ಸದುಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ನಾವು ವೈಫಲ್ಯತೆ ಆಗಿದ್ದೇವೆ ಕಳೆದ 40. ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸೇ. ಮೊದಲ ಬಾರಿಗೆ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು 1996ರಲ್ಲಿ HD ದೇವೇಗೌಡರು ಸ್ವಲ್ಪ ಟೈಮ್ ಪ್ರಧಾನಮಂತ್ರಿ ಆಗಿತ್ತು, 10 ತಿಂಗಳು ಆಗಲೇ ತರಕ್ಕೆ ನೋಡಿದ್ರು. ಆಗಲೂ ವಿರೋಧ ಮಾಡಿದ್ರು. ವಾಜಪೇಯಿ ಅವರು ಮತ್ತೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೋಡಿದ್ರು, ಆಗಲೇ ಇಲ್ಲ. ಮನಮೋಹನ್ ಸಿಂಗ್ ಸುಮ್ಮನೆ ಇಂಟ್ರೊಡ್ಯೂಸೇ ಮಾಡಲಿಲ್ಲ, ಒತ್ತಾಯ ಮಾಡಿದರೂ ಅವರು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇದು ಅವರ ಹಿನ್ನೆಲೆ, ಅವರ ಉದ್ದೇಶ ಇದರಲ್ಲಿ ಭಾಳ ಸ್ಪಷ್ಟ. ಅವರಿಗೆ ಯಾವುದೇ ಕಾರಣಕ್ಕೆ ಸೀಟು ಜಾಸ್ತಿ ಆಗಬಾರ್ದು. ಮಹಿಳಾ ಶಕ್ತಿ ಏನಿದೆ, ಅವರಲ್ಲಿರುವ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಏನಿದೆ, ಅದನ್ನು ದೇಶಕ್ಕೆ ಉಪಯೋಗ ಆಗಬಾರ್ದು ಅನ್ನುವಂಥದ್ದು ಅವರ ಉದ್ದೇಶ. ಇದು ಖಂಡನಾರ್ಹ. ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ನಮ್ಮ ಮಹಿಳಾ ಮೋರ್ಚಾದ ಕಡೆಯಿಂದ ಇದನ್ನು ಖಂಡನೆ ಮಾಡ್ತದೆ ಮತ್ತು ಇದರ ವಿರುದ್ಧ ಮುಂದೆ ಜನರ ಬಳಿಗೆ ಹೋಗ್ತೇವೆ. ಅದು ಬರೋದು ಒಳ್ಳೆಯದಲ್ಲ. ಹೆಣ್ಣು ಮಕ್ಕಳು ಎಲ್ಲ ಕಡೆಯೂ ಇದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ, BJPಯಲ್ಲಿದ್ದಾರೆ. ಪಕ್ಷ ನೋಡಬಾರ್ದು. ಹೆಣ್ಣು ಮಕ್ಕಳಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮೋದಿಯವರು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೇನಿ, ವಕ್ತಾರ ಬಿಕೆ ಅರುಣ್ ಕುಮಾರ್ ಹಾಗೂ ಮಹಿಳಾ ಬಿಜೆಪಿ ನಗರಾಧ್ಯಕ್ಷೆ ಸೌಮ್ಯ ಸುನೀಲ್ ಪಾಲ್ಗೊಂಡಿದ್ದರು. ಆ ಊರಿನ ಪುಟ್ಟ ಬಾಲಕನಿಗೆ ಪುನೀತ್ ರಾಜ್ಕುಮಾರ್ ಅಂದರೆ ಅಚ್ಚುಮೆಚ್ಚಿನ ನಟ. ಪುನೀತ್ ರಾಜ್ಕುಮಾರ್ ಅಭಿನಯ ಮಾಡಿದ ಹಾಗೆ ಮನೆಯಲ್ಲಿ ಅಭಿನಯ ಮಾಡ್ತಾ ಇದ್ದ. ಪಾಕೆಟ್ ಮನಿ ನೀಡಿದರೆ ಪೋಷಕರು ಅದನ್ನ ಉಳಿಸಿಕೊಂಡು ದೇಶಕ್ಕೆ ಈ ಹಣವನ್ನು ನೀಡ್ತೇನೆ ಅಂತ ಹೇಳಿಕೊಂಡು ಇರ್ತಾ ಇದ್ದ. ಇದೀಗ ಆ ಬಾಲಕನ ಬಾಳಿನಲ್ಲಿ ವಿಧಿ ಆತನನ್ನ ತಂದ ಬಳಿಗೆ ಈ ವಯಸ್ಸಿಗೆ ಕರೆದುಕೊಂಡು ಬಿಡ್ತು. ಕಣ್ಣೆದುರೇ ಮಗನ ಸಾವು ಕಂಡು ಪೋಷಕರು ಕಂಗಾಲಾದರು. ಮಗನ ಸಾವಿನಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಹಾಗೆ ತಮ್ಮ ಮಗನ ದೇಹದ ಅಂಗಾಂಗಗಳನ್ನು ದಾನ ಮಾಡೋ ಮೂಲಕ ಪೋಷಕರು ಸಾರ್ಥಕತೆಯನ್ನ ಮೆರೆದಿದ್ದಾರೆ. 5 ವರ್ಷ ಪ್ರಾಯದ ಈ ಪುಟ್ಟ ಬಾಲಕ ಅನ್ವಿಕ್ ಪೋಷಕರ ಹಾರೈಕೆ ಹಾಗೂ ಸಹಪಾಠಿಗಳೊಂದಿಗೆ ಆಟವಾಡ್ತಾ ಬಾಲ್ಯ ಕಳೆದು ಶಿಕ್ಷಣ ಪಡೆದು ಭವ್ಯ ಭವಿಷ್ಯದೊಂದಿಗೆ ಬಾಳಿ ಬದುಕಬೇಕಾಗಿತ್ತು. ಆದರೆ ಈತ ಜೀವಿಸೋದು ಜವರಾಯನಿಗೆ ಹಿಡಿಸಲಿಲ್ಲವೇನೋ. ಅರಳುವ ಮುನ್ನವೇ ವಿಧಿಯ ಕ್ರೂರ ಅಟ್ಟಹಾಸಕ್ಕೆ ಸಿಲುಕಿ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾನೆ. ಆದರೆ ಸಾವಿನ ಬಳಿಕವೂ ತನ್ನ ಕಣ್ಣು, ಲಿವರ್ ಮತ್ತು ಕಿಡ್ನಿಗಳಿಂದ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾನೆ. ಆ ಮೂಲಕ ಜೀವ ಕಿತ್ತುಕೊಂಡ ಯಮನನ್ನೇ ಅನ್ವಿತ್ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ. ಕೊಡಗು ಜಿಲ್ಲೆಯ ಸೋಮರ್ಪೇಟೆ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ರಜಿತ್ ಹಾಗೂ ರಮ್ಯಾ ದಂಪತಿಯ ಏಕಮಾತ್ರ ಪುತ್ರ ಅನ್ವಿಕ್ ಎಡವನಾಡು ಗ್ರಾಮದಲ್ಲಿ ತಾತ ಹರಗ ತಿಮ್ಮಯ್ಯ ಮತ್ತು ಅಜ್ಜಿಯೊಂದಿಗೆ ವಾಸವಿದ್ದ. ಮನೆಯಲ್ಲಿ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ಅವರ ಹಾಗೆ ಮನೆಯಲ್ಲಿ ಅಭಿನಯ ಮಾಡ್ತಾ ಇದ್ದ. ಅವರ ಹಾಗೆ ಫೋಟೋ ತಗೊಂಡು ಇರ್ತಾ ಇದ್ದ. ಸಣ್ಣ ಪ್ರಾಯದಲ್ಲೇ ದೊಡ್ಡ ದೊಡ್ಡ ವಿಚಾರ ಮಾತಾಡಿಕೊಂಡು ಇರ್ತಾ ಇದ್ದ.
ಇದೇ ಸೋಮವಾರ ಅಜ್ಜಿಯೊಂದಿಗೆ ಸೋಮವಾರಪೇಟೆಗೆ ತೆರಳಿದ್ದಾನೆ. ಬಳಿಕ ವಾಪಸ್ ಬಸ್ನಲ್ಲಿ ಬಂದು ಎಡವನಾಡಿನ ಬಸ್ ತಂಗುದಾಣದಲ್ಲಿ ಇಳಿದು ರಸ್ತೆ ದಾಟುತ್ತಿದ್ದಾಗ ಕುಶಾಲನಗರ ಕಡೆಯಿಂದ ಯಮರೂಪಿಯಾಗಿ ವೇಗವಾಗಿ ಧಾವಿಸಿ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಇದರಿಂದ ತಲೆಗೆ ತೀವ್ರ ಪೆಟ್ಟಾಗಿದ್ದ ಅನ್ವಿಕ್ನನ್ನ 4 ದಿನಗಳ ಹಿಂದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ಮೆದುಳು ನಿಷ್ಕ್ರಿಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಇಹಲೋಕ ತ್ಯಜಿಸಿದ್ದಾನೆ. ಇದ್ದ ಒಬ್ಬನೇ ಮಗನ ಅಕಾಲಿಕ ಮರಣ ದುಃಖದ ಮಡುವಿನಲ್ಲಿ ಮುಳುಗಿಸಿದ್ದರೂ ಕೂಡ ಪೋಷಕರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲೇ ಅನ್ವಿಕ್ನ ಕಿಡ್ನಿ, ಲಿವರ್ ಹಾಗೂ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಈ ಉದಾತ್ತ ಕಾರ್ಯದ ಮೂಲಕ ಸುಮಾರು 7 ಜನರ ಮಕ್ಕಳ ಬಾಳಿಗೆ ಅಂಗಾಂಗ ದಾನ ಮಾಡಿ ಅವರ ಬದುಕಿನಲ್ಲಿ ಹೊಸ ಬೆಳಕು ನೀಡುವಂತೆ ಮಾನವೀಯತೆ ಮೆರೆದು ಅನ್ವಿಕ್ನಿಗೆ ಸಾರ್ಥಕತೆಯನ್ನು ತಂದುಕೊಟ್ಟಿದ್ದಾರೆ. ಮೃತ ಅನ್ವಿಕ್ನ ಮೃತದೇಹವನ್ನು ಎಡವನಾಡಿನ ತಾತನ ನಿವಾಸಕ್ಕೆ ತಂದು ಗ್ರಾಮಸ್ಥರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಬಳಿಕ ಸ್ವಗೃಹ ಚಿಕ್ಕಅಳುವಾರಕ್ಕೆ ಕೊಂಡೊಯ್ದು ಪೋಷಕರು ಹಾಗೂ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನಡೆಸಿದ್ದಾರೆ. ಒಟ್ಟಿನಲ್ಲಿ ಪುಟ್ಟ ಬಾಲಕ ಅನ್ವಿಕ್ ಪೋಷಕರಿಗೆ ಪುತ್ರ ಶೋಕಂ ನಿರಂತರವಾಗಿ ಕಾಡಿದ್ರು ತನ್ನ ಮಗನ ಸಾವಿನಲ್ಲೂ ಸುಮಾರು 7 ಮಕ್ಕಳ ಬಾಳಿಗೆ ಹೊಸ ಆಶಾಕಿರಣವನ್ನ ಮೂಡಿಸಿ ಮಗನ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನಲ್, ಮಡಿಕೇರಿ. ಕಾಮನ್ವೆಲ್ತ್ ಕಾನೂನು ಶಿಕ್ಷಣ ಸಂಘದ ವತಿಯಿಂದ ಶನಿವಾರ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸುಸ್ಥಿರ ಶಕ್ತಿ 2047ರಲ್ಲಿ ಭಾರತಕ್ಕೆ ಒಂದು ಕಾರ್ಯಸೂಚಿ ಇಂಧನ ನ್ಯಾಯಕ್ಕಾಗಿ ಕಾನೂನು, ನೀತಿ ಮತ್ತು ನಾವೀನ್ಯತೆಯನ್ನು ಮರುರೂಪಿಸುವುದು ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಾಡು ಮಾಡಲಾಗಿತ್ತು. ಈ ಸಮ್ಮೇಳನವನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಇಂಧನ ಸಚಿವರಾದ ಕೆಜೆ ಜಾರ್ಜ್, ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಸಮ್ಮೇಳನ ಆಯೋಜನಾ ಸಮಿತಿಯ ಮುಖ್ಯ ಸಲಹೆಗಾರರಾದ ನ್ಯಾಯಮೂರ್ತಿ ವಿಭು ಬಕ್ರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್, ಭಾರತೀಯ ಕಾನೂನು ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು ಮತ್ತು ಸಮ್ಮೇಳನದ ಅಧ್ಯಕ್ಷರಾದ ಪ್ರೊಫೆಸರ್ ಡಾ ಎಸ್ ಶಿವಕುಮಾರ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಸಮ್ಮೇಳನ ಆಯೋಜನಾ ಸಮಿತಿ ಅಧ್ಯಕ್ಷರಾದ ನ್ಯಾಯಮೂರ್ತಿ ಡಿಕೆ ಸಿಂಗ್ ಅವರು ಸೇರಿದಂತೆ ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬಳಿಕ 5 ಗಂಟೆಗೆ ಶಕ್ತಿ, ಕೃತಕ ಬುದ್ಧಿಮತ್ತೆ ಮತ್ತು ಶಕ್ತಿ ವ್ಯವಸ್ಥೆಗಳ ಡಿಜಿಟಲೀಕರಣ ಹಾಗೂ ವಿವಿಧ ವಿಷಯಗಳ ಕುರಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ವಿಚಾರ ಸಂಕಿರಣದಲ್ಲಿ ವಿಷಯವನ್ನ ಮಂಡಿಸಿದರು. ಕೊಡಗು ಜಿಲ್ಲಾ ಮೊಗೇರ ಸಮಾಜ ಸೇವಾ ಸಂಘದಿಂದ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ 2 ದಿನಗಳ 10ನೇ ರಾಜ್ಯಮಟ್ಟದ ಮೊಗೇರ ಕ್ರೀಡಾಕೂಟಕ್ಕೆ ಶನಿವಾರ ಚಾಲನೆಯನ್ನು ನೀಡಲಾಯಿತು. ಮಡಿಕೇರಿ ನಗರಸಭಾ ಅಧ್ಯಕ್ಷರಾದ ಪಿ ಕಲಾವತಿ ಅವರು ಮೊಗೇರ ಕ್ರೀಡಾಕೂಟ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿ, ಕೊಡಗು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಂದ ಮೊಗೇರ ಸಮಾಜ ಬಾಂಧವರು ಕ್ರೀಡಾಕೂಟದ ಹಿನ್ನೆಲೆ ಒಂದೆಡೆ ಸಮಾವೇಶಗೊಂಡಿರೋ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯ ಪ್ರಪನ್ನತೆ. ಮೊಗೇರ ಲೋಕದ ಮಹತ್ವ ಕೂಡ ನಾವು ಜೋರಾದ ಚಪ್ಪಳ ತಟ್ಟುದ್ರ ಮುಖಾಂತರ ನಮ್ಮ ಈ ಕಾರ್ಯಕ್ರಮ ಅಧಿಕೃತ ಚಾಲನೆ ಕೂಡ ಆಗುವುದು. ಒಂಚೂರು ಒಂದು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಿದ ರವಿ ಅವರು, ಈ ಕಮಿಟಿಯವರಿಗೂ ಎಲ್ಲರಿಗೂ ನಾನು ಶುಭಾಶಯನ್ನು ಕೋರ್ತೇನೆ. ಎಲ್ಲ ಊರಿಂದ ಬಂದಿದ್ದೀರಾ. ನನಗೆ ಈಗ ನೋಡುವಾಗ ತುಂಬ ಸಂತೋಷ ಆಗ್ತದೆ. ಈ ಬಿಸಿಲಲ್ಲಿ ಬಂದು ಎಲ್ಲ ಊರಿಂದ ಬಂದು ಆಟ ಆಡೋದು ನೋಡುವಾಗ, ನಮ್ಮ ಕೊಡಗಿಗೆ ಬಂದು ಆಟ ಆಡೋದನ್ನು ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತದೆ. ತಾವುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಇವಾಗ ಪ್ರಾರಂಭ ಮಾಡಿ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರಾರಂಭ ಮಾಡಿದ ಎಲ್ಲರಿಗೂ, ಈ ಕಮಿಟಿಯವರಿಗೂ ಎಲ್ಲರಿಗೂ ಶುಭಾಶಯನ ಹಾರೈಸ್ತೇನೆ. ಕೊಡಗು ಜಿಲ್ಲಾ ಮೊಗೇರ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಪಿಬಿ ಜನಾರ್ದನ್ ಮಾತನಾಡಿ, ಕಳೆದ 1 ದಶಕದಿಂದ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಲ್ಲಿನ ಮೊಗೇರ ಸಮಾಜ ಬಾಂಧವರನ್ನ ಒಗ್ಗೂಡಿಸುವ, ಆ ಮೂಲಕ ಸಮಾಜದ ಸಂಘಟನೆಯನ್ನ ಬಲಪಡಿಸುವ ಪ್ರಯತ್ನವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಅನೇಕ ವರ್ಷ ಹಿಂದೆ
ಕ್ರೀಡಾಕೂಟ ನಡೆಸುವುದರ ಮುಖಾಂತರ ನಮ್ಮ ಸಂಘಟನೆ ಆತುಲ್ಲ. ಈ ಸಂಘಟನೆ ಹಾವಡಂಟ ನಮ್ಮ ಹಿರಿಯಾಗಲು ಪಾರ್ತು ಬರ್ನಂಚಿನ ಒಂಜಿ ಹೆಜ್ಜೆ ಅಥವಾ ಐನ ಬುಡ ಆತಿಪು ಇನಿ ಬೃಹತ್ ಆಕಾರದ ಮರವಾತ್ ಬುಳೆತ್ ಇನಿ ಪೊಲಕೊರೊಂದುಂಡು. ನಮ್ಮ ಕೊಡಗು ಜಿಲ್ಲೆತ ಮೂಲ ಸಮುದಾಯದ ಬಂಧುಲೇನೆ ನಮ್ಮ ಪಾತೆ ನಮ್ಮ ಸಂಘಕ್ಕೆ ಬರೋಡು ಪಂತ್ ನಮ್ಮ ಮಾಹಿತಿ ಕೊರೊಂದು ಬತ್ತೊಂದು ಈ ಸಂಘಟನೆ ಬುಳೆಯರ ಕಾರಣ ಆಗ್ತದೆ. ಅಂಚನೆ ಹೆಚ್ಚಿಗೆ ಪಾತಿರದಲ್ಲಿ ಎಲ್ಲ ಸಭಾ ಕಾರ್ಯಕ್ರಮ ಪಾತಿರುವ ಅಂಚನೆ ನಮಕ್ ಸರ್ಕಾರದ ಸೌಲಭ್ಯ ಎಲ್ಲ ಕೂಡ ಎಲ್ಲ ನಮ್ಮ ಬೇಡಿಕೆಯನ್ನು ದೀಡಿಯರನ್ನು ಅಂಚಾತ ಎಲ್ಲೆಲ್ಲ ಕೂಡ ನಿಗಳು ಪೂರ ಬರೋಡು ಅಂಚನೆ ಪಾತಿರರ ರಡ್ಡೆ ಅವಕಾಶ ಮಾಲ್ಕೊಡ್ತು ಅಂಚನೆ ಧ್ವಜಾರೋಹಣ ಮಾಡ್ತಿರಲ್ಲ ಅವಕಾಶ ಮಾಲ್ಕೊಡ್ತು ಅಂಚಿನ ಮಾಂತರಿಗಳ ಹೊಂದಿಸೋದೇನು. ಕ್ರೀಡಾಧ್ಯಕ್ಷ ಚಂದ್ರ ಎಂಜಿ ಮಾತನಾಡಿ 2 ದಿನಗಳ ಕಾಲ ಕ್ರಿಕೆಟ್ ಸೇರಿದಂತೆ ವೈವಿಧ್ಯಮಯ ಸ್ಪರ್ಧಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಬಂಧುಗಳಿಗೆ ಹೊಂದಿಸ ಒಂದು ಈ ಕಾರ್ಯಕ್ರಮ ಯಶಸ್ವಿ ನಡಪಡುವಂತ ಕೇಳುವುದಿಲ್ಲ ಅಂಚನೆ ಮಾಂತ ಕಾರ್ಯಕ್ರಮಗಳು ಸಹಕಾರ ನೀಡಿಂಚಿನ ಮಾಂತ ಗಣ್ಯರಿಗಳ ಧಾನ್ಯಗಳಿಗಳ ಅಂಚೆ ಪತ್ರಕರ್ತ ಮಿತ್ರರಿಗಳ ಬೊಕ್ಕ ಬಾಕಿ ಮಾಂತ ಸಮಾಜ ಬಾಂಧವರಿಗಳ ಶುಭ ಆಯಿತು ಎಲ್ಲರ ಪಾತ್ರ. ಬಗೇರ ಸಮಾಜ ಸೇವಾ ಸಮಾಜದ ಸಲಹೆಗಾರ ಪಿಎಂ ರವಿ, ಜಿಲ್ಲಾ ಉಪಾಧ್ಯಕ್ಷ ಪಿಎಂ ದಾಮೋದರ್, ಮಡಿಕೇರಿ ತಾಲೂಕು ಅಧ್ಯಕ್ಷ ಪಿಸಿ ರಘು, ಸೋಮವಾರಪೇಟೆ ತಾಲೂಕು ಘಟಕದ ಉಪಾಧ್ಯಕ್ಷ ರಾಮಚಂದ್ರ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾದ ರಾಮು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಿವಿ ಮೂಗು ಗಂಟಲು ವಿಭಾಗದಿಂದ ನಮ್ಮ ಧ್ವನಿಯ ಆರೈಕೆ ಎಂಬ ವಿಷಯದಡಿ ವಿಶ್ವ ಧ್ವನಿ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡಲಾಯಿತು. ವೃತ್ತಿಪರ ಧ್ವನಿ ಬಳಕೆದಾರರಲ್ಲಿ ಧ್ವನಿಯ ಆರೋಗ್ಯದ ಮಹತ್ವ ಮತ್ತು ಧ್ವನಿಯ ಆರೈಕೆಯ ಅಗತ್ಯತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಾಕ್ ಮತ್ತು ಭಾಷಾ ತಜ್ಞರು ಡಾಕ್ಟರ್ ದಿವ್ಯಾ ಸೇಠ್ ಅವರು ಧ್ವನಿಯ ಆರೈಕೆ, ಧ್ವನಿಯ ಅಸ್ವಸ್ಥತೆಗಳನ್ನು ಗುರುತಿಸುವುದು ಮತ್ತು ವಿಶೇಷವಾಗಿ ತಮ್ಮ ವೃತ್ತಿಗಳಲ್ಲಿ ಧ್ವನಿಯನ್ನು ಹೆಚ್ಚು ಅವಲಂಬಿಸಿರುವ ವ್ಯಕ್ತಿಗಳಲ್ಲಿ ಆರೋಗ್ಯಕರ ಧ್ವನಿ ಕಾಪಾಡಿಕೊಳ್ಳುವ ಬಗ್ಗೆ ಮಾಹಿತಿಯನ್ನು ನೀಡಿದರು. It's very important that we understand how we care for our voice, especially professionals like singers, teachers who are constantly using their voice. A lot of strain and stress results in damage to the vocal cords, which is why the best way is to prevent the damage. Once the damage is done, it is very difficult to recover, and the recovery may not be 100% like how your voice was previously. So before the insult, before the damage, it is better we prevent it and we take care of our voices. In that view, today we have this program to focus on vocal hygiene. So they will be, she will be talking about how we can maintain a good voice, what is vocal hygiene, how we have to give voice rest, and what are practices that help us in maintaining our voice. So I'm sure it will be quite fruitful, and I'm glad that we've had all the singers, the troupe, madams, students, and all of them have come here, so that I'm sure it will be a useful session. ಸ್ನಾತಕೋತ್ತರ ENT ವಿದ್ಯಾರ್ಥಿನಿ ಡಾಕ್ಟರ್ ಪೂಜಾ ಧ್ವನಿಯ ವಿಕಸನವನ್ನು ವಿವರಿಸಿದರು. ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ. Day-to-day communication, okay, and whatever work we are doing, we use voice in that. So then, who are these professional voice users? When all of us are using voice for whatever we are doing, what is this professional voice users? How do you decide who is a professional voice user? ಖ್ಯಾತ ಸಂಗೀತ ಶಿಕ್ಷಕಿ ವಿದುಷಿ ಸರೋಜಾ ಸುಧಾಕರ್ ಅವರನ್ನು ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೈನಂದಿನ ಜೀವನದಲ್ಲಿ ಧ್ವನಿ ಆರೋಗ್ಯದ ಮಹತ್ವ ಕುರಿತು ಮಾಹಿತಿಯನ್ನು ನೀಡಿದರು. ಇಂದು ENT ಡಿಪಾರ್ಟ್ಮೆಂಟಿಂದ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ವತಿಯಿಂದ ನಾವು ವಿಶ್ವ ಧ್ವನಿ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇದರಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಡಾಕ್ಟರ್ ದಿವ್ಯಾ ಸೇಠ್ ಅವರು ನಮ್ಮ ಧ್ವನಿಪೆಟ್ಟಿಗೆಯ ವೋಕಲ್ ಹೈಜೀನ್ ಬಗ್ಗೆ ಉಪನ್ಯಾಸ ನೀಡಿರುತ್ತಾರೆ. ಹಾಗೂ ಶ್ರೀಮತಿ ಸರೋಜಾ ಸುಧಾಕರ್ ಇವರು ಅವರ ಮ್ಯೂಸಿಕ್ ಟೀಮ್ ಜೊತೆ ಬಂದು ಇದರ ಬಗ್ಗೆ ತಿಳಿದುಕೊಂಡಿರುತ್ತಾರೆ. ಹಾಗೂ ಇಲ್ಲಿ ಬೋಧಕೇತರ ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿಕೊಟ್ಟಿರುತ್ತಾರೆ. ENT ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಶ್ವೇತಾ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಇಶಾ ರಾವ್, CEO ರೋಹಿಣಿ ಮತ್ತು RMO ಡಾಕ್ಟರ್ ಧನಂಜಯ ಕುಮಾರ್ ಈ ಸಂದರ್ಭ ಪಾಲ್ಗೊಂಡಿದ್ದರು.
ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಅರೆಭಾಷೆ ಗೌಡ ಜನಾಂಗ ಬಾಂಧವರಿಗೆ ಏರ್ಪಡಿಸಲಾಗಿರುವ ಗೌಡ ಕ್ರಿಕೆಟ್ ಹಬ್ಬಕ್ಕೆ ನಗರದ ಗಾಂಧಿ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. 2 ದಿನಗಳ ಕಾಲ ನಡೆಯಲಿರುವ ಹಬ್ಬವನ್ನು ಕೊಡಗು ಗೌಡ ಸಮಾಜದ ಅಧ್ಯಕ್ಷ ದಂಬೆಕೋಡಿ ಆನಂದ ಉದ್ಘಾಟಿಸಿ ಮಾತನಾಡಿ, ಕ್ರಿಕೆಟ್, ಹಾಕಿಯಂತೆ ಫುಟ್ಬಾಲ್ ಕೂಡ ಉತ್ತಮ ಕ್ರೀಡೆಯಾಗಿದೆ. ಈ ಒಂದು ಕ್ರೀಡೆಯಲ್ಲಿ ಯುವ ಪೀಳಿಗೆ ತೊಡಗಿಸಿಕೊಂಡು ಮುಂದೆ ಬರಬೇಕೆಂದರು. ಕೊಡಗು ಗೌಡ ಸಮಾಜಗಳ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಮಾತನಾಡಿ, ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಕಳೆದ ವರ್ಷ ಕೂಡ ಉತ್ತಮ ರೀತಿಯಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇರುವುದು ಉತ್ತಮ ಕಾರ್ಯವಾಗಿದೆ ಎಂದರು. ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ಪದಾಧಿಕಾರಿ ಪೊನ್ನಚ್ಚನ ಶ್ರೀನಿವಾಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಉಳಿಯುವ ಮುಖಾಂತರ ಅತಿಥಿ ಗಣ್ಯರ ಮೊದಲಿಗೆ ಫುಟ್ಬಾಲ್ ಚಾಲನೆ ನೀಡುವ ಆಟಗಾರರ ಬಹಳ ಯಶಸ್ವಿಯನ್ನು ಕಂಡುಕೊಂಡಿದ್ದು ಈಗ ಮತ್ತೆ 2 ದಿನಗಳ ಕಾಲ ಮೊದಲು ಬೆಳಗ್ಗೆ ಇಂದು ಫುಟ್ಬಾಲ್ ಪಂದ್ಯಾಟ ಸಾಲಿನಲ್ಲಿ ನಾವು ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಇದು 2ನೇ ವರ್ಷದ ಫುಟ್ಬಾಲ್ ಪಂದ್ಯಾಟ ಕೆಲವೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪಂದ್ಯಾಟದಲ್ಲಿ ಓಪನ್ ಕ್ಯಾಟಗರಿಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾಟ ಹಾಗೂ ಅದೇ ರೀತಿಯಲ್ಲಿ 35 ವರ್ಷದ ಮೇಲ್ಪಟ್ಟಂಥ ಪುರುಷರಿಗೆ ಲೆಜೆಂಡ್ಸ್ ಫುಟ್ಬಾಲ್ ಪಂದ್ಯಾಟ ಹಾಗೂ 16 ವರ್ಷ ಒಳಗಿನ ಬಾಲಕರಿಗೆ ಫುಟ್ಬಾಲ್ ಪಂದ್ಯಾಟ, ಹಾಗೆಯೇ ಮಹಿಳೆಯರ ವಿಭಾಗದಲ್ಲಿ ತಂಡಗಳಿಗೆ ಫುಟ್ಬಾಲ್ ಪಂದ್ಯಾಟ ಹಾಗೂ ಮಹಿಳೆಯರಿಗೆ ಕಟ್ ಆಫ್ ಇಷ್ಟು ಈವೆಂಟನ್ನು 2 ದಿನಗಳಲ್ಲಿ ಈ ಒಂದು ಕಂಡಕ್ಟನ್ನು ಮಾಡ್ತಾಯಿದ್ವಿ. ಏಪ್ರಿಲ್ 18 ಹಾಗೂ 19ರಂದು ಗಾಂಧಿ ಮೈದಾನದಲ್ಲಿ ಇದು ನಡೀತಾ ಇದೆ. ಈ ಒಂದು ಕ್ರೀಡಾಕೂಟದಲ್ಲಿ ಓಪನ್ ಕ್ಯಾಟಗರಿಯಲ್ಲಿ ಒಟ್ಟು 12 ತಂಡಗಳು ಲೀಗ್ ಮಾದರಿಯಲ್ಲಿ ಪಂದ್ಯಾಟವನ್ನು ಆಡ್ತವೆ ಹಾಗೂ ಲೆಜೆಂಡ್ಸ್ ಕ್ಯಾಟಗರಿ ವಿಭಾಗದಲ್ಲಿ 6 ತಂಡಗಳು ಲೀಗ್ ಮಾದರಿ ಪಂದ್ಯಾಟದಲ್ಲಿ ಆಡ್ತವೆ ಹಾಗೂ 16 ವರ್ಷದ ಬಾಲಕರ ವಿಭಾಗದಲ್ಲಿ 8 ತಂಡಗಳು ಲೀಗ್ ಮಾದರಿಯಲ್ಲಿ ಆಡ್ತವೆ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ 3 ತಂಡಗಳು ಲೀಗ್ ಮಾದರಿಯಲ್ಲಿ ಆಡ್ತವೆ ಹಾಗೂ ಟಗ್ ಆಫ್ ವಾರ್ ಓಪನ್ ಕ್ಯಾಟಗರಿಯಲ್ಲಿ ಟಾಪ್ ಬೇಸಿಸ್ ಇರ್ತದೆ. ಈ ಒಂದು ಕ್ರೀಡಾಕೂಟದಲ್ಲಿ ಒಟ್ಟು 60 ಪಂದ್ಯಾಟಗಳು ಈ ಮೈದಾನದಲ್ಲಿ 2 ದಿನಗಳಲ್ಲಿ ನಡೆಯುತ್ತಿದೆ. ಫ್ಲಡ್ಲೈಟ್ ಪಂದ್ಯಾಟ ಕೂಡ ಇರ್ತದೆ. ಈ ಒಂದು ಪಂದ್ಯಾಟಕ್ಕೆ ನಾವು ಆಯೋಜನೆ ಮಾಡೋಕ್ಕೆ ಇರುವಂಥ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಮ್ಮ ಯಂಗ್ ಜನ್ರೇಷನ್ ಇದ್ದಾರೆ, ಅವರು ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಮೂಡುವಂತಾಗಲಿ ಹಾಗೂ ಕೆಲವು ತಂಡಗಳಿಗೆ ನಾವು ಫ್ಯಾಮಿಲಿ ವೈಸ್ ಮಾಡ್ತಿದ್ದಾಗ ಕೆಲವೊಂದು ಆಟಗಾರರು ಕಡಿಮೆ ಇರುವಂಥ ಫ್ಯಾಮಿಲಿ ತಂಡದ ಆಟಗಾರರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ ಹಾಗೂ ಬೇರೆ ಊರಿನಲ್ಲಿರುವಂಥ ಆಟಗಾರನ ಪರಿಚಯ ಕೂಡ ಆಗ್ತಿರಲಿಲ್ಲ. ಸೊ ಅವರೆಲ್ಲರೂ ಭಾಗವಹಿಸುವಂತಾಗಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ನಾವೊಂದು ಈ ಕ್ರೀಡಾಕೂಟವನ್ನು ಬಿಡ್ಡಿಂಗ್ ಪ್ರಕ್ರಿಯೆಯ ಮೂಲಕ ಮಾಡಿ ಮಾಲೀಕರನ್ನು ಗುರುತು ಮಾಡಿ ತಂಡಗಳ ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ಮಾಡಿ ಆಯೋಜನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಬಿಡ್ಡಿಂಗ್ ಪ್ರಕ್ರಿಯೆ ಮುಗಿದು ಈಗಿನ ಕ್ರೀಡಾಕೂಟ ಸಮಾಜದ ಆನಂದ ಅವರ ನೇತೃತ್ವದಲ್ಲಿ ಉದ್ಘಾಟನೆ ನಡೆದಿರ್ತದೆ. ಈಗಾಗಲೇ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾದ ಬೆಪ್ಪುರದ ಅಣ್ಣಪ್ಪ ಕುಮಾರ್, ಪದ್ಮಪ್ರಿಯ ಸಿಂಗೂರು, ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ, ಗೌಡ ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ ಉದಯ, ರಾಷ್ಟ್ರೀಯ ಫುಟ್ಬಾಲ್ ಆಟಗಾರ್ತಿ ಕೋಡಿ ವಿದಿತಾ, ಕೊಡಗು ಗೌಡ ಯುವ ವೇದಿಕೆ ಕ್ರೀಡಾ ಸಮಿತಿ ಅಧ್ಯಕ್ಷ ಕುಟ್ಟನ ಪ್ರಶಾಂತ್, ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ಮಂಜಂಡ್ರ ವಿನೋದ್, ಅಕಾಡೆಮಿ ಪದಾಧಿಕಾರಿ ಕಲ್ಲುಮುಟ್ಲು ಜಶ್ಬಿ, ಕುಡೆಕಲ್ ಸಂತೋಷ್ ಪಾಲ್ಗೊಂಡಿದ್ದರು. ಎಲ್ಲ ತಂಡದ ಸದಸ್ಯರು ಕೂಡಿಕೊಂಡು ಮತ್ತೆ ಪ್ರೀತಿ ಮರದ ಒಂದು ರೋಲಿಂಗ್. ದಾಪಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಐತಿಹಾಸಿಕ ಮೂಟೇರಿ ಉಮಾ ಮಹೇಶ್ವರಿ ದೇವರ ವಾರ್ಷಿಕೋತ್ಸವ ಶನಿವಾರ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ವಿವಿಧ ಆರಾಧನಾ ಕಾರ್ಯಕ್ರಮಗಳೊಂದಿಗೆ ನಡೆದುಕೊಂಡು ಬಂದ ಉಮಾ ಮಹೇಶ್ವರಿ ದೇವರ ಹಬ್ಬ ಪಟ್ಟಣಿ ಆಚರಣೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಶುಕ್ರವಾರ ಪಟ್ಟಣಿ ಹಬ್ಬದ ವಿಶೇಷ ಪೂಜಾ ಕಾರ್ಯಗಳು ಜರುಗಿ ದೇವರ ದರ್ಶನ ಬಳಿಕ ಎತ್ತು ಹೋರಾಟ, ವಿಶೇಷ ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ, ಗ್ರಾಮಸ್ಥರಿಂದ ಬಳಕಾಟ್ ದೇವರ ಪ್ರದರ್ಶನ, ನೃತ್ಯ ಮಹೋತ್ಸವ ಸಾಂಗವಾಗಿ ನೆರವೇರಿತು.
ಭಕ್ತಾದಿಗಳಿಗೆ ಅನ್ನದಾನ, ನಂತರ ಎತ್ತುಕಾಡು ಹೊಳೆಯಲ್ಲಿ ಭಗವತಿ ದೇವರ ಅವಭೃತ ಸ್ನಾನ, ಬಳಿಕ ಚೆಂಡೆ ಮೇಳಗಳೊಂದಿಗೆ ದೇವಾಲಯಕ್ಕೆ ಹಿಂತಿರುಗಿ ನೃತ್ಯೋತ್ಸವದೊಂದಿಗೆ ಹಬ್ಬವು ಸಂಪನ್ನಗೊಂಡಿತು. ಉತ್ಸವದ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ಮುಖ್ಯ ಅರ್ಚಕ ತಂತ್ರಿ ರಮೇಶ್ ಭಟ್, ಸುರೇಶ್ ಹಾಗೂ ಕುಟುಂಬದ ಸದಸ್ಯರು ಹಾಗೂ ದೇವರ ನೃತ್ಯ ಮಹೋತ್ಸವದ ಜಯಚಂದ್ರ ನೆರವೇರಿಸಿಕೊಟ್ಟರು. ಶನಿವಾರ ಶುದ್ಧ ಕಳಸದೊಂದಿಗೆ ವಾರ್ಷಿಕ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಅಪ್ಪಚ್ಚಿರ ರಮ್ಮಿ ನಾಣಯ್ಯ, ಕಾರ್ಯದರ್ಶಿ ಪುಲ್ಲೇರ ವಿಠಲ, ಸದಸ್ಯರು, ದೇವಾಲಯದ ದೇವತಕ್ಕರಾದ ವಾಂಜಂಡ ಬೋಪಯ್ಯ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಚಟ್ಟಳ್ಳಿಯಲ್ಲಿ ವಿಜ್ಞಾನ ಆಧಾರಿತ ಪೋಷಕಾಂಶ ಹಾಗೂ ಇತರ ಕೃಷಿ ಪರಿಕರಗಳ ಅಳವಡಿಕೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳು ಮಧುವನ, ಪಾಲಿಹೌಸ್ ಹಾಗೂ ತೆರೆದ ಸಭಾಂಗಣವನ್ನು ಉದ್ಘಾಟಿಸಿದರು. ಕೇಂದ್ರದಲ್ಲಿ ಬೆಳೆದ ಅರ್ಕಾ ಸುಪ್ರೀಂ, ಅರ್ಕಾ ಕೂರ್ಗ್ ಬಟರ್ ಫ್ರೂಟ್ ಸೇರಿದಂತೆ ವಿವಿಧ ಹಣ್ಣು ಹಂಪಲುಗಳು, ಸಾವಯವ ಗೊಬ್ಬರಗಳು, ಪೋಷಕಾಂಶಗಳು, ಹಣ್ಣಿನ ಗಿಡಗಳು ಹಾಗೂ ಕೃಷಿಕರ ತಾಜಾ ಜೇನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾ. ಮುರಳೀಧರ ಬಿಎಂ ಸಂಸ್ಥೆಯ 80ನೇ ವರ್ಷದ ಸ್ಥಾಪನಾ ಹಿನ್ನೆಲೆ ಕುರಿತು ಮಾಹಿತಿಯನ್ನು ನೀಡಿದರು. ಈ ವರ್ಷ 1 ಲಕ್ಷಕ್ಕೂ ಹೆಚ್ಚು ತೋಟಗಾರಿಕಾ ಗಿಡಗಳು, 60,000 ಬಟರ್ ಫ್ರೂಟ್ ಗಿಡಗಳು ಹಾಗೂ 10,000 ಕೊಡಗಿನ ಕಿತ್ತಳೆ ಗಿಡಗಳನ್ನು ಮಾರಾಟ ಮಾಡಿ 1.20 ಕೋಟಿ ಆದಾಯ ಗಳಿಸಿರುವುದಾಗಿ ತಿಳಿಸಿದರು. Muralidhar, he has just mentioned that now this year some 10,000 plants already you have distributed and 1,60,000 plants. So I am sure that in over the period of time definitely it will be fully flooded and India will be surplus. So I'm really see last year some 200 countries I think we have exported the agri products. And import permits, I think it was lesser than the export permit, like PSCs. ಡಾಕ್ಟರ್ ಎಸ್.ಎನ್. ಸುಶೀಲ್ ಮಾತನಾಡಿ, ಕೃಷಿ ಅಭಿವೃದ್ಧಿಯಲ್ಲಿ ತೋಟಗಾರಿಕಾ ಕ್ಷೇತ್ರದ ಪಾತ್ರ ಮಹತ್ವದ್ದಾಗಿದ್ದು, ರಾಸಾಯನಿಕ ಕೀಟನಾಶಕಗಳ ಬದಲಾಗಿ ಜೈವಿಕ ಕೀಟನಾಶಕಗಳನ್ನು ಬಳಸುವಂತೆ ರೈತರಿಗೆ ಸಲಹೆ ನೀಡಿದರು. ಪ್ರೊಸೆಸಿಂಗ್ ಯೂನಿಟಿಗೂ ನಾವು ನಮ್ಮ ಸೆಕೆಂಡರಿ ಕಡೆಯಿಂದ ಅವರಿಗೆ ಸಣ್ಣದ ಧನ ಸಹಾಯ ಮಾಡಬಹುದು. ಲಾಸ್ಟ್ ಇಯರ್ ಸ್ವಲ್ಪ ಇಕ್ಕಟ್ಟಿತ್ತು, ಬಟ್ ಈ ವರ್ಷ ಅವರಿಗೆ ಆಗುತ್ತೆ. ಅದೇ ರೀತಿಯಾಗಿ ಈ ಸರಿ ಸರ್ಕಾರ
CM ಕೃಷಿ ವಿಸ್ತಾರ ಯೋಜನೆ ಅಂತ ಅನೌನ್ಸ್ ಮಾಡಿದೆ. ಅಂದರೆ ವಿಶೇಷವಾಗಿ ಸೆಕೆಂಡರಿ ಕೃಷಿಗೆ ಒತ್ತು ಕೊಡೋಕೆ ಒಂದು ಅವಕಾಶ ಕೊಟ್ಟಿದೆ. ಸೊ ಈ ಜಿಲ್ಲೆಯಲ್ಲಿ ಕೂಡ, ಕೂರ್ಗ್ ಜಿಲ್ಲೆಯಲ್ಲಿ ಕೂಡ ನಾವು ಏನೇನು ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷ ಪ್ರಗತಿಪರ ಬೆಳೆಗಾರ ಬೋಸ್ ಮಂದಂಡ, ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪುತ್ರ ಜಿಟಿ, ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಈ ಸಂದರ್ಭ ಮಾತನಾಡಿದರು. ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳಾದ CM ಮೋಹನ್, AM ಜಗದೀಶ್ ಹಾಗೂ ಪತ್ರಕರ್ತ ಪುತ್ತರಿರ ಕರುಣ್ ಕಾಳಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ. ಗ್ರಾಮೀಣ ಭಾಗದಲ್ಲಿ ಸಮಾಜ ಸೇವಾ ಶಿಬಿರ ಆಯೋಜನೆ ಮಾಡೋ ಮೂಲಕ ಶಿಬಿರಾರ್ಥಿಗಳು ಜನರ ಮನ ಗೆದ್ದಿದ್ದಾರೆ ಅಂತ ಹೊಳೆನರಸೀಪುರ ಪಡವಲಹಿಪ್ಪೆ HD ದೇವೇಗೌಡ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕ ಡಾಕ್ಟರ್ ಭುವನೇಂದ್ರ ಹೇಳಿದ್ದಾರೆ. ಮಾಲಂಬಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲಾ ಆವರಣದಲ್ಲಿ 10 ದಿನ ಹಮ್ಮಿಕೊಂಡಿರುವ ಸಮಾಜ ಸೇವಾ ಶಿಬಿರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪೋಷಕರು ಪ್ರತಿಷ್ಠೆಗಾಗಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸದೇ ಇರುವುದು ದುರಂತ. ಇಂದು ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ. ಇದಕ್ಕೆ ಕಾರಣ ಪೋಷಕರು. ಗ್ರಾಮಸ್ಥರು, ಪೋಷಕರು ಎಚ್ಚೆತ್ತುಕೊಳ್ಳಬೇಕೆಂದರು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಒಂದು ಸಿನಿಮಾದ ಸಾಂಗು. ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದಂಥ ಹಾಡಿಗೆ. ಯಾಕೆಂದರೆ ನಾನು ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ನನ್ನ ವಿದ್ಯಾರ್ಥಿಗಳನ್ನ ಯಾವತ್ತೂ ಮಕ್ಕಳೇ ಅಂತ ಅನ್ನಲ್ಲ. ಯಾಕೆಂದರೆ ನಾನು ಸೆಲೆಕ್ಷನ್ ಆಗಿ ಬಂದಿದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸೋಸಿಯೇಟ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಪ್ರೊಫೆಸರ್ ಆಗಿ 23 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಇದು ನನ್ನ 7ನೇ ಜಾಬ್. ಶಿಬಿರದ ಸಂಯೋಜಕ ಡಾಕ್ಟರ್ HN ದೀಪು ಮಾತನಾಡಿ, ಶಿಬಿರ ಯಶಸ್ಸಿಗೆ ಕಾರಣ ಮಾಲಂಬಿ ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳು. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆಗದ ರೀತಿಯಲ್ಲಿ ಶಿಬಿರ ಯಶಸ್ವಿಗೊಂಡಿದೆ ಎಂದರು. ನಾನಿದ್ದೆ, ನಿಜವಾಗ್ಲೂ ನನಗಿಂತ ಜಾಸ್ತಿ ಬುದ್ಧಿವಾದಗಳಿದ್ದೆ ವೆಂಕಟೇಶ್ವರ ಮಕ್ಕಳಿಗೆ ಮತ್ತೆ ರೇಖಾಶ್ರೀ ಮೇಡಮು ಇಬ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋದ್ರು. ನಾನು ಸ್ವಲ್ಪ ಕೋಪದಲ್ಲಿ ಮಕ್ಕಳಿಗೆ ರಿಪ್ಲೈ ಮಾಡ್ತಾ ಇದ್ದೆ, ಆದ್ರೆ ಅದನ್ನ ಅವ್ರು ಹೇಳಿ ಜವಾಬ್ದಾರಿಗಳನ್ನೆಲ್ಲ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಮಾಡಿರುವಂಥ ವರದಿಗಳೆಲ್ಲ ಇರ್ಬೋದು. ಸೊ ಇದರಲ್ಲಿ ಮಕ್ಕಳನ್ನು ಸಹ ನಾನು ತುಂಬಾ ಗೋಳಿಕೊಂಡಿದ್ದೀನಿ. ಈವನ್ ಸಮ್ ಟೈಮ್ ನಮ್ಮ ಸಂಯೋಜಕರನ್ನು ಸಹ ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ, ಇದನ್ನು ಮಾಡಲೇಬೇಕು, ಹಾಗೆ ಹೀಗೆ ಇವತ್ತು ನೈಟ್ ಆದರೂ ಪರವಾಗಿಲ್ಲ ಅಂತ. ಎಷ್ಟೋ ಮಕ್ಕಳು ರಾತ್ರಿ 3 ಗಂಟೆವರೆಗೂ ಕೂತ್ಕೊಂಡು ಮಾಡಿದ್ದಾರೆ. ಅದು ಜಸ್ಟ್ ಒಂದು ಬೈಂಡಿಂಗ್ ಥರ ಕಾಣಿಸ್ತಾ ಇದೆ. ಅಷ್ಟು ಡೀಟೇಲ್ ಕಲೆಕ್ಟ್ ಮಾಡೋದಕ್ಕೆ ತುಂಬ ಓಡಾಡಿದ್ದೀವಿ. ಸಹಾಯಕ ಪ್ರಾಧ್ಯಾಪಕಿ ರೇಖಾಶ್ರೀ, ಆಲೂರು ಸಿದ್ದಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ಮಾಲಂಬಿ ವಾಲ್ಮೀಕಿ ಆಶ್ರಮ ಶಾಲಾ ಮುಖ್ಯ ಶಿಕ್ಷಕ ಆನಂದ್, ಶಿಕ್ಷಕ ವಿಜೇಂದ್ರ, ಹಾರೆಹೊಸೂರು ಸರ್ಕಾರಿ ಶಾಲಾ ಶಿಕ್ಷಕ ಯಶವಂತ್, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಮುತ್ತಮ್ಮ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಊರಿನ ಮಧ್ಯಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಅಲ್ಲಿ ನಮ್ಮ ಮಕ್ಕಳು ಬಂದು ಗ್ರೌಂಡ್ ಅನ್ನ ಯೂಸ್ ಮಾಡಿಕೊಂಡು ಜನರ ಪಾರ್ಟಿಸಿಪೇಷನ್ ಮೂಲಕ ಅಥವಾ ಜನರ ಸಹಭಾಗಿತ್ವದ ಮೂಲಕ ಲಕ್ಷಗಳನ್ನ ಬರೆದ್ರು. ಆ ನಮ್ಮ ಊರಿನಲ್ಲಿ ಏನೇನು ಸಂಪನ್ಮೂಲಗಳಿದೆ, ನಮ್ಮ ಊರಿನ ಜನ ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಊರಿನ ಹೊರಗಡೆ ಏನಿದೆ, ಅದರ ಅಕ್ಸೆಸ್ ಅನ್ನ ಯಾವ ರೀತಿ ತಗೊಳ್ಬೇಕು, ಊರಿನಲ್ಲಿ ಯಾವ ರೀತಿಯ ಋತುಗಳಿದಾವೆ, ಯಾವ ಋತುವಿನಲ್ಲಿ ಜನರಿಗೆ ಜಾಸ್ತಿ ಕಷ್ಟ ಬರ್ತದೆ, ಯಾವ ತಿಂಗಳಲ್ಲಿ ಮಳೆ ಬೇಕಾಗ್ತದೆ, ಯಾವ ತಿಂಗಳಿನಲ್ಲಿ ಮಳೆಯಿಂದ ಹೆಚ್ಚಿನ ತೊಂದರೆ ಆಗ್ತದೆ. ನಾಪಕ್ಲು ಹಿಂದೂ ಮಲಯಾಳಿ ಸಂಘದ ವತಿಯಿಂದ ವಿಷು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸಂಘದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ದೇವರ ಮೂರ್ತಿಯಿಂದ ಸಿಂಗಾರ ಮಾಡಿ ಫಲ ಪುಷ್ಪಗಳನ್ನು ಅರ್ಪಿಸಲಾಯಿತು. ನಂತರ ಜನಾಂಗ ಬಾಂಧವರಿಗೆ ವಿಷು ಕಣಿ, ಕೊನ್ನಪ್ಪು ವಿತರಣೆ ಮಾಡಲಾಯಿತು. ಬಳಿಕ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿ ಪರಸ್ಪರ ಶುಭಾಶಯ ಕೋರಿಕೊಂಡರು. ಸಂಘದ ಅಧ್ಯಕ್ಷ KK ಅನಿಲ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ KK ಅನಿಲ್ ಮತ್ತು ಪೊನ್ನು ಮುತ್ತಪ್ಪ ದೇವಾಲಯ ಅಧ್ಯಕ್ಷರು ಚಂದ್ರ ದಿನದ ಮಹತ್ವದ ಬಗ್ಗೆ ಮಾತನಾಡಿ ಶುಭ ಹಾರೈಸಿದರು. ಈ ಸಂದರ್ಭ ಸಂಘದ ಉಪಾಧ್ಯಕ್ಷರಾದ ಅಭಿಲಾಷ್, ಮಹಿಳಾ ಘಟಕದ ಅಧ್ಯಕ್ಷರಾದ ಸುಮಿತ್ರಾ, ವಿನೋದ್, ಪೊನ್ನು ಮುತ್ತಪ್ಪ ದೇವಾಲಯದ ಅಧ್ಯಕ್ಷರಾದ ಚಂದ್ರ, ಕಾರ್ಯದರ್ಶಿ ರಮೇಂದ್ರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.